ಹಾಯ್ ಹಲೋ ಸ್ನೇಹಿತರೆ, ಜ್ಞಾನಾಮೃತ ಜಿಕೆ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ಅಧ್ಯಾಯ 1ರಲ್ಲಿ ಸುಮಾರು 14 ಪ್ರಶ್ನೆಗಳನ್ನು ನಾನು ಮಾಡಿದ್ದೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾನು 15ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದು 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಎತ್ಕೊಂಡು ನಾನು ಇವತ್ತು ಈ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ತಡ ಮಾಡದೆ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಪ್ರಶ್ನೆ ಸಂಖ್ಯೆ 15. ಈ ಕೆಳಗಿನವರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಭಾರತೀಯರನ್ನು ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೆಸ್ ನಂತರ ಇಂಡ್ ಎಂದು ಕರೆದರು. ಇಲ್ಲಿ ಆಪ್ಷನ್ ಎ ಗ್ರೀಕರು, ಆಪ್ಷನ್ ಬಿ ಪರ್ಷಿಯನರು, ಆಪ್ಷನ್ ಸಿ ಅರಬ್ಬರು, ಆಪ್ಷನ್ ಡಿ ಟರ್ಕರು. ಇಲ್ಲಿ ಉತ್ತರ ಸ್ನೇಹಿತರೆ ಗ್ರೀಕರು. ಸ್ನೇಹಿತರೆ, ಭಾರತಕ್ಕೆ ಹಲವಾರು ಹೆಸರುಗಳು ಇರ್ತಕ್ಕಂಥದ್ದು ನಮಗೆ ಗೊತ್ತೇ ಇದೆ. ಅವ್ಯಾವ ಅಂತಂದರೆ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಭಾರತವನ್ನು ನಾವು ಕರೆದಿರೋದು ನಮ್ಗೆ ಗೊತ್ತಿದೆ. ಭಾರತ ಅಂತೇಳಿ ಕರಿತೀವಿ. ಯಾಕಂತಂದ್ರೆ ಭರತ ಚಕ್ರವರ್ತಿ ಭಾರತನ ಆಳ್ವಿಕೆ ಮಾಡಿದ ಆ ಹೆಸರಿನಿಂದ ನಾವು ಭಾರತ ಅಂತೇಳಿ ಕರಿತಿದ್ದೇವೆ. ನಮ್ಮ ಸಂವಿಧಾನವು ಇದನ್ನು ಒಪ್ಪಿಕೊಂಡಿದೆ ಕೂಡ. ಭರತ ಯಾರು ಅಂತಂದ್ರೆ ಋಷಭನಾಥನ ಹಿರಿಯ ಮಗ ಭರತ. ಈತನಿಂದ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಕೂಡ ಬಂದಿತ್ತು. ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯನರು ನಮ್ಮ ದೇಶಕ್ಕೆ ಬಂದ್ರು. ಹಿಂದೂ ಎಂದು ಕರೆದರು. ಅಂದ್ರೆ ಸಿಂಧೂ ಬಯಲಿನಲ್ಲಿರ್ತಕ್ಕಂಥ ಜನರನ್ನು ಹಿಂದೂ ಅಂತೇಳಿ ಕರೆದರು. ಕಾರಣ ಅವರಿಗೆ ಸಿ ಎಂಬ ಪದ ಉಚ್ಚಾರಣೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಅವರು ಸಿ ಎಂಬ ಪದವನ್ನ ಹಿ ಎಂದು ಕರೆದು ಈ ಸಿಂಧೂ ನದಿಯ ದಡದಲ್ಲಿರ್ತಕ್ಕಂಥವ್ರು ಹಿಂದೂಗಳಂತೇಳಿ ಪರ್ಷಿಯನರು ಕರೆದ್ರು. ಹಾಗೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೆಸ್ ಅಂತ ಕರೆದ್ರು. ನಂತರ ಅದು ಇಂಡ್ ಆಯ್ತು. ಅದೇ ಇಂಡಿಯಾ ಆಗಿದೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 16. ಸಂಸ್ಕೃತ ಭಾಷೆಯ ನುಡಿಗಟ್ಟುಗಳು ಅದ್ಭುತ ಎಂದು ಹೇಳಿದವರು? ಆಪ್ಷನ್ ಎ ವಿಲಿಯಂ ಜೋನ್ಸ್, ಆಪ್ಷನ್ ಬಿ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಸಿ ಮ್ಯಾಕ್ಸ್ ಮುಲ್ಲರ್, ಆಪ್ಷನ್ ಡಿ ವಾರನ್ ಹೆಸ್ಟಿಂಗ್ಸ್. ಇಲ್ಲಿ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಿಲಿಯಂ ಜೋನ್ಸ್. ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ರು. ಇವರು ಸಂಸ್ಕೃತ ಕಲಿತು ಸಂಸ್ಕೃತ ಭಾಷೆಯ ನುಡಿಗಟ್ಟುಗಳು ಅದ್ಭುತ ಎಂದು ಹೇಳಿದ್ರು. ಜೊತೆಗೆ ಭಾರತದ ಸಾಹಿತ್ಯದ ಅಧ್ಯಯನ ಮಾಡೋ ಸಲುವಾಗಿಯೇ ಒಂದು ಸಂಸ್ಥೆಯನ್ನು ಕೂಡ ಇವರು ಸ್ಟಾರ್ಟ್ ಮಾಡಿದ್ರು. ಅದು ಯಾವುದಂದ್ರೆ ಸಾಮಾನ್ಯ ಶಕ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಇವರು ಸ್ಥಾಪನೆ ಮಾಡಿದ್ರು. ಪ್ರಶ್ನೆ ಸಂಖ್ಯೆ 17 ಸ್ನೇಹಿತರೆ. ಈ ಕೆಳಗಿನ ಯಾವುದು ಸರಿ ಹೊಂದುವುದಿಲ್ಲ? ಆಪ್ಷನ್ ಎ ಮಗಧ ಬಿಹಾರ, ಆಪ್ಷನ್ ಬಿ ಕಳಿಂಗ ಒರಿಸ್ಸಾ, ಆಪ್ಷನ್ ಸಿ ಚೇರ ಪಾಂಡ್ಯರು, ಆಪ್ಷನ್ ಡಿ ಪ್ರಯಾಗ ಅಲಹಾಬಾದ್. ಇಲ್ಲಿ ಸರಿ ಹೊಂದದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ ಚೇರ ಪಾಂಡ್ಯರು ಸ್ನೇಹಿತರೆ. ಯಾಕಂತಂದ್ರೆ ನಮ್ಗೆ ಇಂದಿನ ಹೆಸರುಗಳೇನಿವೆ ಅವು ಕೆಲವೊಂದು ಹಾಗೆ ಉಳಿದುಕೊಂಡು ಬಂದಿರತಕ್ಕಂಥದ್ದು, ಕೆಲವೊಂದು ಬದಲಾಗಿರ್ತಕ್ಕಂಥ. ಹೆಚ್ಚಿನ ಸ್ಥಳಗಳು ಬದಲಾಗಿವೆ. ಉದಾಹರಣೆಗೆ ನೋಡೋದಾದ್ರೆ ಮಗಧನ ನಾವು ಬಿಹಾರ ಅಂತ ಕರೆದ್ರೆ, ಕಳಿಂಗನ ಒರಿಸ್ಸಾ ಅಂತ ಕರಿತೀವಿ, ಚೇರನ ಕೇರಳ ಅಂತ ಕರಿತೀವಿ, ಇಂದ್ರಪ್ರಸ್ಥನ ದೆಹಲಿ ಅಂತ ಕರಿತೀವಿ, ಪ್ರಯಾಗನ ಅಲಹಾಬಾದ್ ಅಂತ ಕರಿತೀವಿ. ಆದ್ರೆ ಇನ್ನೂ ಕೆಲವೊಂದು ಐತಿಹಾಸಿಕ ಪ್ರದೇಶಗಳೇನಿವೆ ಅಥವಾ ಊರುಗಳೇನಿವೆ, ನಗರಗಳೇನಿವೆ, ಕೆಲವೊಂದು ಬದಲಾಗಿರ್ತಕ್ಕಂಥ, ಇಲ್ಲ ಕೆಲವೊಂದು ಹಾಗೆ ಉಳ್ಕೊಂಡು ಬಂದಿವೆ. ಅಂತ ಉಳ್ಕೊಂಡು ಬಂದಿರೋ ಯಾವಂತಂದ್ರೆ ಉದಾಹರಣೆಗೆ ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ ಮುಂತಾದ ಸ್ಥಳಗಳು ಹಾಗೆ ಉಳಿದುಕೊಂಡು ಬಂದಿರತಕ್ಕಂಥದ್ದು. ಐತಿಹಾಸಿಕ ನಗರಗಳೇನಿವೆ ಅವುಗಳ ಹೆಸರುಗಳು ಬದಲಾವಣೆ ಆಗ್ತಾ ಇವೆ. ಅಂಥವು ಯಾವಂತ ನೋಡೋದಾದ್ರೆ ಮದ್ರಾಸ್ ಚೆನ್ನೈ ಆಗಿದೆ, ಪ್ರಯಾಗ ಅಲಹಾಬಾದ್ ಆಗಿದೆ, ಬರೋಡಾ ವಡೋದರ ಆಗಿದೆ, ಮುಂಬೈ ಬೊಂಬೈ ಆಗಿದೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅಂದ್ರೆ ಆ ನಗರಗಳು ಕಾಲಕಾಲಕ್ಕೆ ಆ ಹೆಸರುಗಳನ್ನ ಬದಲಾಯಿಸಿಕೊಳ್ಳುತ್ತಿವೆ. ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 18. ಈ ಕೆಳಗಿನ ಯಾವುದು ತಪ್ಪಾಗಿದೆ? ಆಪ್ಷನ್ ಎ ಕಾಂಬೋಡಿಯಾದ ಅಂಕುರವಾಟದಲ್ಲಿ ಹಿಂದೂ ದೇವಾಲಯ, ಆಪ್ಷನ್ ಬಿ ಅಫ್ಘಾನಿಸ್ತಾನದ ಬಾವಿಯನ್ ಎಂಬಲ್ಲಿ ಬುದ್ಧನ ಮೂರ್ತಿ, ಆಪ್ಷನ್ ಸಿ ಜಾವಾದ ಬೋರೋಬದರ್ ಬೃಹತ್ ಬೌದ್ಧಾಲಯ, ಆಪ್ಷನ್ ಡಿ ಶ್ರೀಲಂಕಾದ ವೈಷ್ಣವ ದೇವಾಲಯ.
ಇಲ್ಲಿ ಆಪ್ಷನ್ ಡಿ ಉತ್ತರ ತಪ್ಪಾಗಿದೆ ಸ್ನೇಹಿತರೆ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಈ ಎಲ್ಲ ಏನು ಅಂಕುರವಾಟ ಆಗಿರ್ಬೋದು, ಜಾವ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ದೇವಾಲಯಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಹರಡಿದೆ ಅಂತೇಳಿ. ಅದೇ ರೀತಿ ಬೌದ್ಧ ಮತ ಆಫ್ಘನಿಸ್ತಾನ, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ ಮತ್ತೆ ಶ್ರೀಲಂಕಾದಲ್ಲಿ ಏನು ಹರಡಿರ್ತಕ್ಕಂಥದ್ದು. ಜೊತೆಗೆ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ಭಾಗಗಳಲ್ಲಿ ಕೂಡ ಹಬ್ಬಿದೆ ಸ್ನೇಹಿತರೆ. ಕಾಂಬೋಡಿಯಾದ ಅಂಕುರವಾಟ್ ಎಂಬಲ್ಲಿ ಕೂಡ ಭವ್ಯ ಹಿಂದೂ ದೇವಾಲಯ ಏನಿದೆಯಲ್ಲ, ಇದು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು ಅಂತೇಳಿ ಕರೆಸಿಕೊಂಡಿದೆ. ಅದೇ ರೀತಿಯಾಗಿ ಜಾವಾದ ಬೋರಾಬೋದರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಇದೆ. ಇವೆರಡು ಏನಿವೆ ಅಲ್ವಾ, ಅಂಕುರವಾಟ್ ಮತ್ತು ಬೋರಾಬೋದರ್ ಎಂಬ ಎರಡು ದೇವಾಲಯಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ತಾಣಗಳಾಗಿವೆ. ಪ್ರಶ್ನೆ ಸಂಖ್ಯೆ 19 ಸ್ನೇಹಿತರೆ. 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆ ಆಯಿತು. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಆಗಿದ್ದು 1785, 1840, 1832, 1732. 1832ರಲ್ಲಿ ಈ ಸಂಸ್ಥೆಯೇ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಹೆಸರನ್ನು ಪಡೆದುಕೊಂಡಿತ್ತು. ಈ ಸಂಸ್ಥೆ ಭಾರತದ ಅನೇಕ ಕೃತಿಗಳನ್ನು ಭಾಷಾಂತರ ಮಾಡುವಂತಹ ಕೆಲಸ ಮಾಡಿತು. ಪ್ರಶ್ನೆ ಸಂಖ್ಯೆ 20 ಸ್ನೇಹಿತರೆ. ಏಷ್ಯಾಟಿಕ್ ಸೊಸೈಟಿಯಿಂದ ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆಯಾದ ಮೊದಲ ಕೃತಿ ಯಾವುದು? ಆಪ್ಷನ್ ಎ ಭಗವದ್ಗೀತೆ, ಆಪ್ಷನ್ ಬಿ ಶಾಕುಂತಲ, ಆಪ್ಷನ್ ಸಿ ಬುದ್ಧ ಚರಿತೆ, ಆಪ್ಷನ್ ಡಿ ರಘುವಂಶ. ಇಲ್ಲಿ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಭಗವದ್ಗೀತೆ. ಇದು ಇಂಗ್ಲಿಷಿಗೆ ಭಾಷಾಂತರಗೊಂಡ ಮೊದಲ ಕೃತಿಯಾಗಿದೆ. 21ನೇ ಪ್ರಶ್ನೆ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಅನುಕೂಲಕ್ಕಾಗಿ 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಕಡಿಮೆ ಜಿಲ್ಲೆಗಳನ್ನು ಹೊಂದಿದ ವಿಭಾಗ ಯಾವುದು ಅಂತ ಇಲ್ಲಿ ನೋಡೋದಾದ್ರೆ, ಕಡಿಮೆ ಜಿಲ್ಲೆಗಳನ್ನು ಹೊಂದಿದ ವಿಭಾಗ ಆಪ್ಷನ್ ಎ ಕಲಬುರಗಿ ಮತ್ತು ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು ಮತ್ತು ಕಲಬುರಗಿ, ಆಪ್ಷನ್ ಸಿ ಬೆಂಗಳೂರು ಮತ್ತು ಕಲಬುರಗಿ, ಆಪ್ಷನ್ ಡಿ ಮೈಸೂರು ಮತ್ತು ಬೆಳಗಾವಿ. ಇಲ್ಲಿ ಉತ್ತರ ಸ್ನೇಹಿತರೆ ಕಲಬುರಗಿ ಮತ್ತು ಬೆಳಗಾವಿ ಕಡಿಮೆ ಜಿಲ್ಲೆಗಳನ್ನು ಹೊಂದಿರತಕ್ಕಂಥ ವಿಭಾಗಗಳಾಗಿವೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 22 ಸ್ನೇಹಿತರೆ. ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ಇವರು ಈ ಪ್ರದೇಶವನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಆಪ್ಷನ್ ಎ ಗಂಗರು, ಆಪ್ಷನ್ ಬಿ ಕದಂಬರು, ಆಪ್ಷನ್ ಸಿ ಮರಾಠರು, ಆಪ್ಷನ್ ಡಿ ಮೈಸೂರಿನ ಒಡೆಯರು. ಇಲ್ಲಿ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗಂಗರು. ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ನೋಡೋದಾದ್ರೆ ಬೆಂಗಳೂರು ವಿಭಾಗಕ್ಕೆ ಈ ಒಂದು ಮನೆತನ ಸೇರಿದೆ ಅಂತಾನೆ ಹೇಳ್ಬೋದು. ಗಂಗರು ಕೋಲಾರವನ್ನ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಗಂಗರು ಈ ಬೆಂಗಳೂರು ವಿಭಾಗವನ್ನ ಆಳ್ವಿಕೆ ಮಾಡಿದ್ರು. ನಂತರದಲ್ಲಿ ಈ ವಿಭಾಗವನ್ನ ಆಳಿದ ರಾಜ ಮನೆತನಗಳು ಯಾವೆಲ್ಲ ಅಂತ ಹೇಳಿದ್ರೆ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮರಾಠರು, ಮೈಸೂರಿನ ಒಡೆಯರು, ವಿಜಯಪುರದ ಆದಿಲ್ಶಾಹಿಗಳು ಮುಂತಾದವರು, ಅದರೊಂದಿಗೆ ಪಾಳೆಪಟ್ಟುಗಳು ಕೂಡ ಆಳ್ವಿಕೆ ಮಾಡಿದ್ರು. ಪಾಳೆಪಟ್ಟುಗಳು ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ಕೆಳದಿ ಚಿತ್ರದುರ್ಗ ಅರಸರು, ಯಲಹಂಕದ ಪಾಳೆಗಾರರು ಆಳ್ವಿಕೆ ಮಾಡಿದ್ದಾರೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 23 ಸ್ನೇಹಿತರೆ. ಬೆಂಗಳೂರು ವಿಭಾಗವು ಎಂತಹ ವಾಯುಗುಣವನ್ನ ಹೊಂದಿದೆ? ಇಲ್ಲಿ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣ, ಆಪ್ಷನ್ ಬಿ ಸಮಶೀತೋಷ್ಣ ವಾಯುಗುಣ, ಆಪ್ಷನ್ ಸಿ ಮಾನ್ಸೂನ್ ವಾಯುಗುಣ, ಆಪ್ಷನ್ ಡಿ ಸಮಶೀತೋಷ್ಣ ಮಾನ್ಸೂನ್ ವಾಯುಗುಣ. ಇಲ್ಲಿ ಉತ್ತರ ಸ್ನೇಹಿತರೆ ಬೆಂಗಳೂರು ವಿಭಾಗ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನ ಹೊಂದಿದೆ ಸ್ನೇಹಿತರೆ. ಈ ವಿಭಾಗದಲ್ಲಿ ಅನೇಕ ಖನಿಜ ಸಂಪತ್ತುಗಳನ್ನು ಕೂಡ ನಾವು ನೋಡಬಹುದಾಗಿದೆ. ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಯಾವೆಲ್ಲ ಇವೆ ಅಂತ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ, ರಾಮನಗರ ಮತ್ತು ಕೋಲಾರ ಜಿಲ್ಲೆಗಳನ್ನು ನಾವು ನೋಡಬಹುದಾಗಿದೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಂದ್ರೆ ಒಟ್ಟು 9 ಜಿಲ್ಲೆಗಳನ್ನ ಈ ವಿಭಾಗ ಒಳಗೊಂಡಿದೆ. ಪ್ರಶ್ನೆ ಸಂಖ್ಯೆ 24 ಸ್ನೇಹಿತರೆ. ಮುತ್ಯಾಲಮಡು ಎಂಬ ಜಲಾಶಯ ಈ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಬೆಂಗಳೂರು ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ,
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಇಲ್ಲಿ ಮುತ್ಯಾಲಮಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಈ ಒಂದು ವಿಭಾಗದಲ್ಲಿ ಅಂದ್ರೆ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂತಹ ನದಿಗಳು ಯಾವೆಲ್ಲ ಅಂತ ನೋಡೋದಾದ್ರೆ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಂಷಾ, ತುಂಗಭದ್ರಾ, ಶರಾವತಿ, ವರದಾ ಮುಂತಾದ ನದಿಗಳು. ಶರಾವತಿ ನದಿ ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ. ಇದರ ನಿರ್ಮಾಣ ವಿಶ್ವವಿಖ್ಯಾತಿಯಾಗಿದ್ದು ಜೋಗ ಜಲಪಾತವನ್ನು ಇದು ನಿರ್ಮಾಣ ಮಾಡಿದೆ. ಹಾಗೆಯೇ ಗಾಜನೂರು ಅಣೆಕಟ್ಟು ಮತ್ತು ತುಂಗಭದ್ರಾ ಅಣೆಕಟ್ಟು ಕೂಡ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕಾಣುತ್ತೇವೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 25 ಸ್ನೇಹಿತರೆ, ಮಾರ್ಕೋನಹಳ್ಳಿ ಜಲಾಶಯ ಕುಣಿಗಲ್ ತಾಲೂಕಿನಲ್ಲಿ ಕಂಡುಬರುತ್ತದೆ. ಹಾಗಾದ್ರೆ ಈ ತಾಲೂಕು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಶಿವಮೊಗ್ಗ ಜಿಲ್ಲೆ, ಆಪ್ಷನ್ ಬಿ ತುಮಕೂರು ಜಿಲ್ಲೆ, ಆಪ್ಷನ್ ಸಿ ಚಿತ್ರದುರ್ಗ ಜಿಲ್ಲೆ, ಆಪ್ಷನ್ ಡಿ ಮೈಸೂರು ಜಿಲ್ಲೆ. ಇಲ್ಲಿ ಉತ್ತರ ಸ್ನೇಹಿತರೆ, ತುಮಕೂರು ಜಿಲ್ಲೆಯಲ್ಲಿ ಈ ಜಲಾಶಯ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 26 ಸ್ನೇಹಿತರೆ, ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ ತಾಮ್ರದ ಗಣಿಗಳಿವೆ? ಆಪ್ಷನ್ ಎ ಮೈಸೂರು ಜಿಲ್ಲೆ, ಆಪ್ಷನ್ ಬಿ ಕೋಲಾರ ಜಿಲ್ಲೆ, ಆಪ್ಷನ್ ಸಿ ತುಮಕೂರು ಜಿಲ್ಲೆ, ಆಪ್ಷನ್ ಡಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಆಪ್ಷನ್ ಇ ಯಾವುದು ಅಲ್ಲ. ಸ್ನೇಹಿತರೆ, ಇಲ್ಲಿ ಉತ್ತರ ಯಾವುದು ಅಲ್ಲ. ಬೆಂಗಳೂರು ವಿಭಾಗದ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾಮ್ರದ ಗಣಿಗಳು ಕಂಡುಬರುತ್ತವೆ ಸ್ನೇಹಿತರೆ. ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಣಿ ವಿಲಾಸ ಸಾಗರ ಕೂಡ ಕಂಡುಬರುತ್ತದೆ. ಅದು ಹಿರಿಯೂರು ತಾಲೂಕಿನಲ್ಲಿ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೋಗಿಮಟ್ಟಿ ಅರಣ್ಯಧಾಮ ಕಂಡುಬರುತ್ತೆ. ಪ್ರಶ್ನೆ ಸಂಖ್ಯೆ 27 ಸ್ನೇಹಿತರೆ, ಸಹ್ಯಾದ್ರಿ ಪರ್ವತ ಶ್ರೇಣಿಯು ಈ ಜಿಲ್ಲೆಯ ಗಡಿಭಾಗದಲ್ಲಿ ಹಾದು ಹೋಗುತ್ತದೆ. ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ರಾಮನಗರ ಜಿಲ್ಲೆ, ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯಾವುದು ಅಲ್ಲ. ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಶಿವಮೊಗ್ಗ ಜಿಲ್ಲೆಯ ಗಡಿಭಾಗದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಹಾದು ಹೋಗುತ್ತದೆ. ಈ ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಬೆಟ್ಟ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಪಕ್ಷಿ ಧಾಮಗಳು ಅಂದ್ರೆ ಭದ್ರಾ ವನ್ಯಮೃಗ ಧಾಮ, ಶರಾವತಿ, ಭದ್ರಾ ವನ್ಯಮೃಗ ಧಾಮ, ಶರಾವತಿ ವನ್ಯಮೃಗ ಧಾಮ, ಶೆಟ್ಟಿಹಳ್ಳಿ ವನ್ಯಮೃಗ ಧಾಮ, ಗುಡವಿ ಪಕ್ಷಿಧಾಮ, ಮಂಡಗದ್ದೆ ಪಕ್ಷಿಧಾಮ. ಪ್ರಶ್ನೆ ಸಂಖ್ಯೆ 28 ಸ್ನೇಹಿತರೆ, ಬೆಂಗಳೂರು ವಿಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಇದು ಆಗಿದೆ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟಿಗೆ ಮಣ್ಣು, ಜೇಡಿ ಮಣ್ಣು. ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕೆಂಪು ಮಣ್ಣು. ಇಲ್ಲಿ ಹೆಚ್ಚಾಗಿ ರಾಗಿ, ಮೆಕ್ಕೆಜೋಳ, ಭತ್ತ, ಕಡಲೆಕಾಯಿ, ಬೇಳೆಕಾಳು ಮುಂತಾದವುಗಳನ್ನು ಬೆಳೆಯಲಾಗುತ್ತದೆ ಸ್ನೇಹಿತರೆ. ಹಾಗೆ ತೆಂಗಿನಕಾಯಿ, ಅಡಿಕೆ, ಹತ್ತಿ, ಕಬ್ಬು ವಾಣಿಜ್ಯ ಬೆಳೆಗಳು ಕೂಡ ಇಲ್ಲಿ ಬೆಳೆಯಲಾಗುತ್ತದೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 29, ಮೂಲವಾದ ಹಿಪ್ಪೆನೆರಳೆಯನ್ನು ಈ ಕೆಳಗಿನ ಜಿಲ್ಲೆಗಳು ಬೆಳೆಯುತ್ತವೆ, ಆದರೆ ಸರಿ ಹೊಂದಾಣಿಕೆ ಅಲ್ಲದ್ದು ಗುರುತಿಸಿ. ಆಪ್ಷನ್ ಎ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ. ಆಪ್ಷನ್ ಬಿ ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ. ಆಪ್ಷನ್ ಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ. ಆಪ್ಷನ್ ಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು ಜಿಲ್ಲೆ, ರಾಮನಗರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಉತ್ತರ ಆಗಿದೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 30 ಸ್ನೇಹಿತರೆ, 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಇವರಲ್ಲಿ ಯಾರು ಅಂದಿನ ದಿವಾನರಾಗಿದ್ದರು? ಮಿರ್ಜಾ ಇಸ್ಮಾಯಿಲ್, ಕೆ ಶೇಷಾದ್ರಿ ಅಯ್ಯನವರು, ಆಪ್ಷನ್ ಸಿ ವಿಶ್ವೇಶ್ವರಯ್ಯನವರು, ಆಪ್ಷನ್ ಡಿ ಲೂಯಿಸ್ ಬೆಂತಮೆನ್. ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕೆ ಶೇಷಾದ್ರಿ ಅಯ್ಯರ್ನವರು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಇದೆ ಸ್ನೇಹಿತರೆ. ಇದನ್ನು ಸಾಮಾನ್ಯ ಶಕ 1923ರಲ್ಲಿ ಸ್ಥಾಪಿಸಲಾಯಿತು. ಅದನ್ನು ಇಂದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯಲಾಗಿದೆ. ಅದೇ ರೀತಿಯಾಗಿ ಅಲ್ಲಿ ಕಾಗದ ಕಾರ್ಖಾನೆಯನ್ನು ಕೂಡ 1936ರಲ್ಲಿ ಸ್ಥಾಪಿಸಲಾಯಿತು. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯು ಭದ್ರಾವತಿಯಲ್ಲಿ ಸ್ಥಾಪನೆಯಾಗಿದೆ. ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ
ಸಿಮೆಂಟ್ ಕಾರ್ಖಾನೆ ಕೂಡ ಇದೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 31. ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುರವರು ಈ ಪ್ರದೇಶಕ್ಕೆ ಸೇರಿದವರು. ಆಪ್ಷನ್ ಎ ಬಳ್ಳಿಗಾವಿ, ಆಪ್ಷನ್ ಬಿ ಸಾಗರ, ಆಪ್ಷನ್ ಸಿ ಸೊರಬ, ಆಪ್ಷನ್ ಡಿ ಶಿಕಾರಿಪುರ. ಉತ್ತರ ಸ್ನೇಹಿತರೆ ಇಲ್ಲಿ ಆಪ್ಷನ್ ಎ ಬಳ್ಳಿಗಾವಿ. 32ನೇ ಪ್ರಶ್ನೆ ಸ್ನೇಹಿತರೆ. ಸಭ್ಯ ಹಾಸ್ಯಗಾರರು ಎಂದು ಇವರನ್ನು ಕರೆಯಲಾಗಿದೆ. ಆಪ್ಷನ್ ಎ ಗುಬ್ಬಿ ವೀರಣ್ಣ ಮತ್ತು ಈರಣ್ಣಯ್ಯ, ಆಪ್ಷನ್ ಬಿ ಈರಣ್ಣಯ್ಯ ಮತ್ತು ಮಾಸ್ಟರ್ ಈರಣ್ಣಯ್ಯ, ಆಪ್ಷನ್ ಸಿ ಸುಬ್ಬಯ್ಯ ನಾಯ್ಡು ಮತ್ತು ಗುಬ್ಬಿ ವೀರಣ್ಣ, ಮಾಸ್ಟರ್ ಈರಣ್ಣಯ್ಯ ಮತ್ತು ಸುಬ್ಬಯ್ಯ ನಾಯ್ಡು. ಇಲ್ಲಿ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಈರಣ್ಣಯ್ಯ ಮತ್ತು ಮಾಸ್ಟರ್ ಈರಣ್ಣಯ್ಯ. 33ನೇ ಪ್ರಶ್ನೆ. ಜನಪದ ತಜ್ಞರಾದ HL ನಾಗೇಗೌಡರು ಸ್ಥಾಪಿಸಿದ ಜಾನಪದ ಲೋಕ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಮೈಸೂರು ಜಿಲ್ಲೆ, ಆಪ್ಷನ್ ಬಿ ತುಮಕೂರು ಜಿಲ್ಲೆ, ಆಪ್ಷನ್ ಸಿ ಬೆಂಗಳೂರು ಜಿಲ್ಲೆ, ಆಪ್ಷನ್ ಡಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಆಪ್ಷನ್ ಇ ಯಾವುದೂ ಅಲ್ಲ. ಇಲ್ಲಿ ಉತ್ತರ ಸ್ನೇಹಿತರೆ ರಾಮನಗರ ಜಿಲ್ಲೆಯಲ್ಲಿದೆ. ಪ್ರಶ್ನೆ ಸಂಖ್ಯೆ 34. ಬೆಂಗಳೂರು ವಿಭಾಗದ ಚಿತ್ರಕಲೆಗೆ ಈ ಕೆಳಗಿನವರು ಕೊಡುಗೆ ನೀಡಿದ್ದಾರೆ. ಸರಿಯಿಲ್ಲದ ಹೊಂದಾಣಿಕೆ ಯಾವುದು? ಆಪ್ಷನ್ ಎ RS ನಾಯ್ಡು, ರುಮಾಲೆ ಚೆನ್ನಬಸವಯ್ಯ ಮತ್ತು ವೆಂಕಟಪ್ಪ, ಆಪ್ಷನ್ ಬಿ ವೆಂಕಟಪ್ಪ, MV ಸೀತಾರಾಮಯ್ಯ ಮತ್ತು KV ಸುಬ್ಬಣ್ಣ, ಆಪ್ಷನ್ ಸಿ ರುಮಾಲೆ ಚೆನ್ನಬಸವಯ್ಯ, RS ನಾಯ್ಡು, MV ಸೀತಾರಾಮಯ್ಯ, ಆಪ್ಷನ್ ಡಿ MV ಸೀತಾರಾಮಯ್ಯ, ವೆಂಕಟಪ್ಪ, RS ನಾಯ್ಡು. ಇಲ್ಲಿ ಉತ್ತರ ಸ್ನೇಹಿತರೆ RS ನಾಯ್ಡು, ರುಮಾಲೆ ಚೆನ್ನಬಸವಯ್ಯ ಮತ್ತು ವೆಂಕಟಪ್ಪ. ಇಲ್ಲಿವರೆಗೆ ಸ್ನೇಹಿತರೆ ಅಧ್ಯಾಯ 2 ಮತ್ತು 3ರಲ್ಲಿ ಸುಮಾರು 34 ಪ್ರಶ್ನೆಗಳನ್ನು ತೆಗೆದಿದ್ದೇನೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು.